ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ತುಂಬಾ ಒಂದು ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಹೈ ಎನರ್ಜಿ ಇರುವಂತ, ಹೈ ವೋಲ್ಟೇಜ್ ಅಂತೀವಲ್ವಾ, ಆ ಒಂದು ಹೈ ವೋಲ್ಟೇಜ್ ಇರುವಂತ ನಾನು ಆಲ್ರೆಡಿ 2 ವರ್ಷದ ಕೆಳಗಡೆ 1 ವರ್ಷದ ಕೆಳಗಡೆನೆ ಈ ವಿಡಿಯೋನ ಮಾಡಿದ್ದೀನಿ. ನ್ಯೂ ಸಬ್ಸ್ಕ್ರೈಬರ್ಸ್ಗೆ, ನ್ಯೂ ವ್ಯೂವರ್ಸಿಗೋಸ್ಕರ ಮತ್ತೆ ತಗೊಂಡು ಬರ್ತಾ ಇದ್ದೀನಿ. ಬಟ್ ಇದು ನಾವು ಎಷ್ಟು ಸತಿ ವಿಡಿಯೋ ಕೊಟ್ಟರು ಕಮ್ಮಿನೇ. ಯಾಕೆ ಅಂದರೆ ಇಟ್ಸ್ ಅ ಪ್ರೂವನ್. ನಾನು ಏನು ಇವತ್ತು ತಗೊಂಡು ಬಂದಿದ್ದೀನಿ ಅಲ್ವಾ, ಇದು ಅಥೆಂಟಿಕ್ ಆಗಿರುವಂಥ ಒಂದು ಪ್ರೇಯರ್. ಯಾವುದು ಅಂತ ಹೇಳಿದರೆ ಹೋ ಓಪೋನೋ ಪೋನೋ. ಈ ಒಂದು ಪ್ರೇಯರ್ನ ನಾವು ಯಾವುದಕ್ಕೆಲ್ಲ ಉಪಯೋಗ ಮಾಡ್ಕೊಳ್ಬಹುದು ಅಂತ ಹೇಳಿದರೆ, ನೋಡಿ, ನಮಗೆ ಒಂದು ಹೆಲ್ತ್ ಇಶ್ಯೂಸ್ ಅಲ್ಲಿ ನಮ್ಗೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ತಿಳ್ಕೊಳ್ಳಿ. ಸೊ ಅದದ್ದು ನಮಗೆ ಗಿಲ್ಟ್ ಕಾನ್ಶಿಯಸ್ ಕಾಡ್ತಾ ಇರುತ್ತೆ. ಆಲ್ ಆರ್ ಸೈಕೋಸೊಮ್ಯಾಟಿಕ್, ಅಂದ್ರೆ ಅತಿಯಾದ ಒಂದು ಯಾವುದೋ ಒಂದು ಆಂಗ್ಸೈಟಿ, ಡಿಪ್ರೆಷನ್, ಅತಿಯಾದ ಚಿಂತೆ, ಯೋಚನೆ, ಹಾಗೆ ನಾವೇ ಒಂದು ಸ್ವಯಂಕೃತ ಅಪರಾಧಗಳು ಅಂತೀವಿ. ಅಂದ್ರೆ ಸರಿಯಾದ ಟೈಮಿಗೆ ನಿದ್ದೆ ಮಾಡಲ್ಲ, ಸರಿಯಾದ ಟೈಮಿಗೆ ಊಟ ಮಾಡಲ್ಲ, ಬೇಡಿಲ್ಲದನ್ನೆಲ್ಲ ಮನಸ್ಸಿಗೆ ಹಚ್ಕೊಂಡು ಯೋಚನೆ ಮಾಡೋ ಅಂಥದ್ದು. ಇದು ಎಲ್ಲದರಿಂದನೂ ನಮ್ಮ ದೇಹದ ಮೇಲೆ ಅನಾರೋಗ್ಯ ಅನ್ನುವಂಥದ್ದು ಬಂದ್ಬಿಟ್ಟಿರುತ್ತೆ. ಯಾವ ರೀತಿಯಾದ ಒಂದು ಸಣ್ಣ ಪುಟ್ಟ ಯೋಚನೆ ಕೂಡ ನಾವು ಮಾಡಿದ್ರೆ ನಮ್ಮ ದೇಹದ ಮೇಲೆ ಮಾನಸಿಕ ಮತ್ತು ದೈಹಿಕ 2 ವಿಚಾರಗಳಲ್ಲಿ ನಮಗೆ ನಾವು ತುಂಬಾನೇ ಒಂದು ಅನುಭವಿಸೋ ಅಂತ ಒಂದು ಸ್ಥಿತಿ ಬರುತ್ತೆ. ಅಷ್ಟೇ ಅಲ್ಲ, ಸಂಬಂಧಗಳಲ್ಲೂ ಕೂಡ ನಾವು ಏನೇ ಒಂದು ಫೈಟ್ ಆದ್ರೆ, ಸಣ್ಣ ಪುಟ್ಟ ಕ್ಲಾಶ್ ಆದ್ರೆ, ಸಂಬಂಧಗಳು ಅಂದ್ರೆ ರಿಲೇಶನ್ಶಿಪ್ ಅಂತ ತಗೊಳ್ತೀವಲ್ವಾ, ಈ ರಿಲೇಶನ್ಶಿಪ್ ಅಲ್ಲೂ ಅಷ್ಟೇ, ಹಸ್ಬೆಂಡ್ ವೈಫ್ ಇರ್ಬೋದು, ಅತ್ತೆ ಸೊಸೆ ಇರ್ಬೋದು, ತಾಯಿ ಮಗಳು, ತಂದೆ ಮಗ, ಅಣ್ಣ ತಮ್ಮ ತಂಗಿ, ಯಾರದೇ ಸಂಬಂಧಗಳಿರ್ಬೋದು, ಇನ್ಕ್ಲೂಡಿಂಗ್ ಫ್ರೆಂಡ್ಸ್ಗಳನ್ನು ಕೂಡ ರಿಲೇಷನ್ ಅಲ್ಲೇ ಬರ್ತಾರೆ. ಸೊ ಅಂದ್ರೆ ರಿಲೇಶನ್ಶಿಪ್, ಸಂಬಂಧಗಳು ಅಂತ ನಾನು ಸ್ನೇಹ ಸಂಬಂಧ ಅಂತ ತಗೊಳ್ಬೋದು ಅಂತವ್ರ ಹತ್ರ. ಆಮೇಲೆ ಕೆಲವೊಂದು ಬಿಸ್ನೆಸ್ ಮಾಡ್ಕೊಂಡಿರ್ತೀವಿ, ಬಿಸ್ನೆಸ್ ಅನ್ನ ಸರಿಯಾಗಿ ನಾವು ನೋಡ್ಕೊಳ್ಳಲ್ಲ, ನೆಗ್ಲೆಕ್ಟ್ ಮಾಡುವಂಥದ್ದು, ಸುಮ್ಮನೆ ಬಿಸ್ನೆಸ್ ಅಲ್ಲಿ ಬಂದಿರೋಂಥ ಹಣನ ಸರಿಯಾದ ವೇನಲ್ಲಿ ಇನ್ವೆಸ್ಟ್ ಮಾಡದೇ ಇರುವಂಥದ್ದು, ಸೇವ್ ಮಾಡದೇ ಇರುವಂಥದ್ದು, ಕೇಳ್ದವರಿಗೆ ದುಡ್ಡುಗಳು ಕೊಟ್ಟು ಕಳ್ಕೊಳ್ಳೋವಂಥದ್ದು, ಅಥವಾ ನಮ್ಗೆ ಯಾರೋ ಬಂದು ಮೋಸ ಮಾಡಿ ಹೋಗಿರುವಂಥದ್ದು, ನಾವೇ ಇನ್ನೊಬ್ಬರಿಗೆ ಮೋಸ ಮಾಡಿರುವಂಥದ್ದು, ಇದು ಎಲ್ಲದೂ ನಮ್ಮ ಸಬ್ ಕಾನ್ಶಿಯಸ್ ಮೈಂಡಲ್ಲಿ ಸ್ಟೋರ್ ಆಗಿಬಿಟ್ಟಿರುತ್ತೆ. ಪ್ರತಿಯೊಂದು ವಿಚಾರಗಳು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರಿರುತ್ತೆ. ನಾವು ಅನ್ಕೊಂಡಿರ್ತೀವಿ ನಾವು ಆರಾಮಾಗೆ ಇದ್ದೀವಿ ಅಂತ, ಆದರೆ ಪ್ರತಿಯೊಂದು ಯೋಚನೆ, ಚಿಂತೆ, ಕೊರಗು, ಇದು ಎಲ್ಲದೂ ನಮ್ಮ ದೇಹ, ಮನಸ್ಸು ಮತ್ತು ನಮ್ಮ ಕಾನ್ಶಿಯಸ್ಲಿ, ಸಬ್ ಕಾನ್ಶಿಯಸ್ಲಿ ಎಲ್ಲದೂ ನಮಗೆ ಇದು ಸ್ಟೋರ್ ಆಗ್ಬಿಟ್ಟಿರುತ್ತೆ. ಇಲ್ಲಿ ತುಂಬಾ ಒಂದು ಪವರ್ಫುಲ್ ಆಗಿರುವಂತ ಈ ಒಂದು ಪ್ರೇಯರ್ ಅಂತಾನೆ ಕರೀರಿ. ಇದನ್ನ ನೀವು ಯಾರೆಲ್ಲ 21 ಡೇಸ್ ಅನ್ಬ್ರೇಕಬಲ್ ಅಂತ ಹೇಳ್ತೀವಿ, ಅಂದ್ರೆ ಬ್ರೇಕ್ ಮಾಡ್ದೇನೆ 21 ಡೇಸ್ನ ಯಾರೆಲ್ಲ ಇದನ್ನ ನೀವು ಮಾಡ್ತೀರೋ ಅದನ್ನ ನಿಮಗೆ ಖಂಡಿತ 21 ಡೇಸ್ ಅಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ. ಆಕ್ಚುಲಿ ಇದು ನಾನು ಹೇಳ್ತಾ ಇಲ್ಲ, ಇಟ್ಸ್ ಎ ಯೂನಿವರ್ಸಲ್ ಟ್ರುತ್. ನೀವು ಯಾವುದೇ ಚಾನಲ್ ತೆಗೆದು ನೋಡ್ಬೋದು, ಎಲ್ಲೇ ಹೋಗಿ ಸರ್ಚ್ ಮಾಡ್ಬೋದು, ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬೋದು. ಇದು ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಹೋ ಓಪೋನೋ ಪೋನೋ ಅನ್ನುವಂಥದ್ದು ಹೈ ವೋಲ್ಟೇಜ್ ಅಲ್ಲಿ ಇರುವಂತ, ಹೈ ಎನರ್ಜಿ ಇರುವಂತ ಈ ಒಂದು ಪ್ರೇಯರ್. ಇದಕ್ಕೆ ನಾವು 4 ಹಂತದ ಅಥವಾ 4 ಲೈನು ಅಂತ ನೀವು ಸಿಂಪಲ್ ಆಗಿ ನಿಮಗೆ ಹೇಳ್ತೀನಿ. ಫಸ್ಟ್, ನಾವು ಯಾವ ಒಂದು ಅನಾರೋಗ್ಯದಿಂದ ನಾವು ಬಳಲ್ತಾ ಇದೀವೋ ಅಂಥವ್ರು ಕೂಡ ನಮಗ್ ನಾವೇ ಏನು ಅನಾರೋಗ್ಯ, ಏನ್ ಕಾರಣ, ಯಾಕೆ ತಗೊಂಡ್ವಿ, ಯಾವ ಚಿಂತೆ ತಗೊಂಡ್ವಿ, ಇದು ಎಲ್ಲದಕ್ಕೂ ನಾವೇ ಒಂದು ಅಪರಾಧ ಒಂದು ಪ್ರಜ್ಞೆ ಕಾಡ್ತಾ ಇದ್ರೆ ಇದಕ್ಕೆ ನಾವು ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಪಾಪ ಪ್ರಜ್ಞೆ ಕಾಡ್ತಾ ಇದ್ರೆ, ಗೊತ್ತಿದ್ದು ಗೊತ್ತಿಲ್ಲದೋ ಏನೋ ತಪ್ಪುಗಳು ನಮ್ಮ ಕಡೆಯಿಂದ ನಡೆದೋಗಿದ್ರೆ ಎಲ್ಲದಕ್ಕೂ ನಾವು ಶಿಕ್ಷೆಯನ್ನ ಅನುಭವಿಸ್ತೀವಿ. ಇದನ್ನ ಒಂದಲ್ಲ ಒಂದು ರೀತಿನಲ್ಲಿ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀವಿ ಅಲ್ವಾ, ನಿಮಗೆ ಕರ್ಮ, ನೀವು ಮಾಡಿದ ಕರ್ಮ ಸುಮ್ಮನೆ ಬಿಡುತ್ತಾ, ಕರ್ಮ ಬೂಮರ್ಯಾಂಗ್ ಅಂತ ಹೇಳ್ತೀವಿ ಅಲ್ವಾ. ಸೊ ಹೀಗಿರುವಾಗ ಕರ್ಮ ನಮಗೆ ಒಂದಲ್ಲ ಒಂದು ಸಾರಿ ಬಂದು ನಮ್ಮನ್ನ ನಾಕ್ ಮಾಡ್ತಾ ಇರುತ್ತೆ. ನೀ ತಪ್ಪು ಮಾಡಿದ್ಯಾ, ಅದಕ್ಕೋಸ್ಕರ ಈ ಶಿಕ್ಷೆ ಅಂತ. ಇದು ಎಲ್ಲದನ್ನೂ ರಿಲೀಸ್ ಮಾಡ್ಲಿಕ್ಕೆ ನಾವು ಈ ಒಂದು 4 ಲೈನಿನ ಈ ಒಂದು ಪ್ರಾರ್ಥನೆಯನ್ನ ಒಂದು ಮಾಡಬೇಕಾಗುತ್ತೆ. ಐ ಆಮ್ ಸಾರಿ. ನೀವು ಯಾರಿಗೆ ಸಾರಿ ಹೇಳ್ತೀರಿ ನೋಡಿ, ನಾನು ಅವಾಗಲೇ ಹೇಳಿದೆ, ಹೆಲ್ತ್ ವಿಷಸ್ಗೂ ನೀವು ತಗೊಳ್ಬೋದು, ರಿಲೇಶನ್ಶಿಪ್ಪಿಗೆ, ಫ್ರೆಂಡ್ಶಿಪ್ಪಿಗೆ, ಲವ್, ಮ್ಯಾರೇಜು, ಡೈವರ್ಸು, ಬಿಸ್ನೆಸ್ಸು, ಮನಿ ಮ್ಯಾನಿಫೆಸ್ಟೇಷನ್, ಏನಕ್ಕೆ ಬೇಕಾದ್ರೂ ತಗೊಳ್ಬೋದು, ಏನಕ್ಕೆ ಬೇಕಾದ್ರೂ ತಗೊಳ್ಬೋದು ಈ ಪ್ರೇಯರ್ನ. ಆದ್ರೆ ಯಾವುದಕ್ಕೆ ತಗೊಳ್ತಾ ಇದ್ದೀರಿ ಅದರದ್ದೇ ಒಂದು ಇಂಟೆನ್ಷನ್ ಇಟ್ಕೊಂಡು, ವಿಜುವಲೈಸ್ ಮಾಡಿಕೊಂಡು ಈ ಪ್ರೇಯರ್ನ ನೀವು ಮಾಡಬೇಕಾಗತ್ತೆ. ಸೊ ನಾವು ಮಾಡಬೇಕಾಗಿರೋದು ಐ ಆಮ್ ಸಾರಿ.
ಕನ್ನಡದಲ್ಲಿ ಹೇಳೋದಾದ್ರೆ ನನ್ನಿಂದ ತಪ್ಪಾಗಿದೆ ಅಂತ ಹೇಳಿ. ಪ್ಲೀಸ್ ಫರ್ಗಿವ್ ಮೀ. ಎರಡನೇದು ಅಂದ್ರೆ ನನ್ನನ್ನು ಕ್ಷಮಿಸಿ. ಮೂರನೇದು ಥ್ಯಾಂಕ್ ಯು ಅಂತ ಹೇಳ್ತೀವಿ, ಧನ್ಯವಾದವನ್ನ ಹೇಳ್ತಾ ಇದ್ದೀವಿ. ನಾಲ್ಕನೇದು ಐ ಲವ್ ಯು, ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ ಅಂತ ಹೇಳುವಂಥದ್ದು. ಇದನ್ನ ಯಾವ ಒಂದು ಸಿಚುಯೇಷನ್ ಅಂದ್ರೆ ಸಂದರ್ಭ, ವ್ಯಕ್ತಿ, ಇದು ಎಲ್ಲವನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ವಿಜುವಲೈಸ್ ಮಾಡಿಕೊಂಡು ಒಳ್ಳೆಯ ಪಾಸಿಟಿವ್ ಇಂಟೆನ್ಷನ್ ಇಟ್ಕೊಂಡು ನೀವು 21 ದಿನ ಯಾರೆಲ್ಲ ಮಾಡ್ತಾ ಹೋಗ್ತಿರೋ ನಿಮ್ಗೆ ಏನು ಬೂಮರಂಗ್ ಆಗಿರುತ್ತೆ ಅಲ್ವಾ ಕರ್ಮ, ಅದು ಎಲ್ಲವೂ ರಿಲೀಸ್ ಆಗ್ತಾ ಬರುತ್ತೆ. ಪಾಪ ಪ್ರಜ್ಞೆ, ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕೆ ನಿಮಗೆ ಒಳ್ಳೆಯ ಒಂದು ಅವಕಾಶ. ಅಪರಾಧವನ್ನ ಮಾಡಿದ್ರೆ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡಿದ್ರೆ, ಮನಸ್ಸಿಗೆ ಘಾಸಿಯಾಗಿದ್ರೆ, ನೋವಾಗಿದ್ರೆ, ಕುತ್ಕೊಂಡು ಚಿಂತೆ ಮಾಡ್ತಾ ಇದ್ರೆ ಎಲ್ಲದನ್ನು ರಿಲೀಸ್ ಮಾಡುವಂಥದ್ದು ಹೋ ಓಪೋನೋ ಪೋನೋ. ಸೊ ಈ ಒಂದು ಪ್ರೇಯರ್ ಅಲ್ಲಿ ನಾವು 4 ಮಾಡುವಂಥದ್ದು ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಇದನ್ನ ಹೇಳ್ತಾ 108 ಸಾರಿ ನಾವು ಮಾಡ್ಬೇಕಾಗತ್ತೆ. ಬೆಳಿಗ್ಗೆ ಎದ್ದ ತಕ್ಷಣನೇ ನೀವು ಮಾಡಿ, ರಾತ್ರಿ ಮಲಗಬೇಕಾದ್ರೆ ಮಾಡಿ, 108 ಸಾರಿ ಮಾಡ್ತಾ ಹೋಗಿ. ಯಾವುದೆಲ್ಲ ನಿಮ್ಮ ಲೈಫಲ್ಲಿ ಹರ್ಡಲ್ಸ್ ಅಂತ ಬಂದಿರುತ್ತೋ, ಅಡೆತಡೆಗಳು ಅಂತ ಹೇಳ್ತೀವಿ ಅಲ್ವಾ, ಏನೇ ಕೆಲಸ ಮಾಡಕ್ ಹೋದ್ರು ನಮ್ಗೆ ಅಡೆತಡೆಗಳು ಬರ್ತಾ ಇದೆ. ಯಾಕೆಂದ್ರೆ ನಿಮ್ಮ ಮೈಂಡೇ ಬ್ಲಾಕ್ ಆಗಿದೆ. ನಿಮ್ಮ ಒಳಗಡೆಯಿಂದ ಒಳ ಮನಸ್ಸಿನಲ್ಲಿ ನಿಮಗೇನಿದೆ, ಒಂದು ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಅಪರಾಧ ಪ್ರಜ್ಞೆ ಕಾಡ್ತಾ ಇದೆ. ಮನಸ್ಸು ಎಲ್ಲೂ ಸಮಾಧಾನವಾಗಿಲ್ಲ, ದುಃಖ ಹೊಂದಿದ್ದೀರಿ, ಚಿಂತೆ ಹೊಂದಿದ್ದೀರಿ. ಇದು ಎಲ್ಲದಕ್ಕೂ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೇಬೇಕು ಅಂದ್ರೆ ಈ ಒಂದು ಪ್ರೇಯರ್ನ ಮಾಡ್ಕೋಬೇಕು. ಹಾಗೆ ಬಿಸ್ನೆಸ್ ಅಲ್ಲೂ ಅಷ್ಟೇ. ಏನಪ್ಪಾ ಇದು, ನಾನು ಬಿಸ್ನೆಸ್ ಅಲ್ಲಿ ಮನಿ ನನಗೆ ಯಾಕೋ ಸರಿಯಾಗಿ ಬರ್ತಾ ಇಲ್ಲ. ಕಣ್ಮುಚ್ಕೊಳ್ಳಿ, ನಿಮ್ದು ಯಾವ ಬಿಸ್ನೆಸ್ ಇದು ಮಾಡ್ಕೊಳ್ಳಿ. ನಾನು ಈ ಬಿಸ್ನೆಸ್ ಅಲ್ಲಿ ಸರಿಯಾಗಿ ನಂದು ಇನ್ವಾಲ್ವ್ಮೆಂಟ್ ಇದೆಯೋ ಇಲ್ವೋ, ಕೇಳಿದವರಿಗೆಲ್ಲ ದುಡ್ಡು ಕೊಟ್ಬಿಡ್ತಾ ಇದ್ದೀನ, ಅಥವಾ ನನ್ನ ಹತ್ರ ಬರ್ತಾ ಇಲ್ವಾ ದುಡ್ಡು, ಇದೆಲ್ಲದಕ್ಕೂ ನೀವು ಇದೇ ಪ್ರೇಯರ್ನೇ. ನಿಮ್ಮ ಬಿಸ್ನೆಸ್ ಅನ್ನ ವಿಜುವಲೈಸ್ ಮಾಡ್ಕೋಬೇಕು, ಪಾಸಿಟಿವ್ ಇಂಟೆನ್ಷನ್ ಇಟ್ಕೋಬೇಕು, ಇದನ್ನ ನೀವು ಕೇಳ್ತಾ ಹೋಗ್ಬೇಕು. ಈ ಒಂದು 4 ಲೈನಿನ ಪ್ರೇಯರು ನಿಮಗೆ ತುಂಬಾ ತುಂಬಾ ಹೈ ವೋಲ್ಟೇಜ್ ಅಲ್ಲಿ ನಿಮಗೆ ರಿಸಲ್ಟ್ ಅನ್ನ ತಂದ್ಕೊಡ್ತಾ ಇದೆ. ಒಂದು ತಿಳ್ಕೊಳ್ಳಿ, ನಿಮ್ಗೆ ಯಾರನ್ನ ನೀವು ತುಂಬಾ ಪ್ರೀತಿ ಮಾಡ್ತಾ ಇದ್ದೀರಿ ಅಂದ್ರೆ ಲವ್ ರಿಲೇಶನ್ಶಿಪ್ ಅಂತ ಹೇಳ್ತೀವಿ ಅಲ್ವಾ, ಬಾಯ್ ಫ್ರೆಂಡು, ಗರ್ಲ್ ಫ್ರೆಂಡು, ಯಾರೋ ಅಲ್ಲಿ ಮಧ್ಯದಲ್ಲಿ ಬ್ರೇಕಪ್ ಆಗ್ಬಿಟ್ಟಿರುತ್ತೆ, ನಿಮ್ಮಿಂದನೇ ಅಪರಾಧ ಕಾಡ್ತಾ ಇರುತ್ತೆ. ಅಂಥವ್ರಿಗೂ ಕೂಡ ನೀವು ಅವರನ್ನ ಮನಸ್ಸಲ್ಲಿ ಇಟ್ಕೊಂಡು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಅವರಿಗೆ ಮನಸ್ಫೂರ್ತಿಯಾಗಿ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ತಾ ಬನ್ನಿ. ನಿಜವಾಗ್ಲೂ ಅವರಿಂದ ನಿಮಗೆ ಬರುವಂತ ನೆಗೆಟಿವ್ ವೈಬ್ರೇಷನ್ ಇರ್ಬೋದು, ನಿಮ್ಮಿಂದ ಅವರಿಗೆ ಹೋಗುವಂತ ನೆಗೆಟಿವಿಟೀಸ್ ಇರ್ಬೋದು, ಎಲ್ಲದೂ ಅಲ್ಲಿ ಕೂಲ್ ಆಗ್ತಾ ಬರುತ್ತೆ. ಇಲ್ಲಿ ಓವರ್ ಆಲ್ ಏನು ಅಂತ ಹೇಳಿದ್ರೆ, ನಾವು ಎಲ್ಲವನ್ನು ಮನಸ್ಸಿನಿಂದನೇ ರಿಲೀಸ್ ಮಾಡ್ತಾ ಹೋಗ್ತೀವಿ. ಒಂದು ಮನಸ್ಸಿನಿಂದ ನಮ್ಮ ಒಂದು ಪಾಪ ಪ್ರಜ್ಞೆಯನ್ನ ತೋರ್ಪಡಿಸ್ಕೊಳ್ಳುವಂಥದ್ದು, ಕ್ಷಮೆ ಕೇಳುವಂಥದ್ದು, ಧನ್ಯವಾದ ಕೇಳುವಂಥದ್ದು, ಹಾಗೆ ನಾನು ಎಲ್ಲರನ್ನು ಪ್ರೀತಿಸ್ತೀನಿ, ಎಲ್ಲರೂ ನನ್ನನ್ನು ಪ್ರೀತಿಸ್ತಾರೆ ಅನ್ನುವಂಥ ಮನೋಭಾವನೆ ಇಟ್ಕೊಂಡು ಈ ಪ್ರೇಯರ್ನ ಯಾರೆಲ್ಲ ಮಾಡ್ತಾ ಹೋಗ್ತಿರೋ ಖಂಡಿತ ನಿಮಗೆ ರಿಸಲ್ಟು ಪಕ್ಕ. ಮತ್ತೊಮ್ಮೆ ಹೇಳ್ತೀನಿ, ಇದು ಪ್ರೂವನ್. ಈ ನಾನು ಪ್ರೇಯರ್ ಏನ್ ಕೊಟ್ಟಿದ್ದೀನಿ ಅಲ್ವಾ, ಇದು ನಾನಷ್ಟೇ ಅಲ್ಲ, ಯೂನಿವರ್ಸಲ್ ಟ್ರುತ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದು ಹೈ ವೋಲ್ಟೇಜ್ ಇರುವಂಥದ್ದು. ಯಾರೆಲ್ಲ ಇದನ್ನ ನನ್ನ ವಿಡಿಯೋ ನಿಮಗೆ ಸಿಕ್ಕ ತಕ್ಷಣ ನಿಮಗೆ ಮನಸ್ಸಿನಲ್ಲಿ ಏನೇನೆಲ್ಲ ಇದೆ ಅದನ್ನ ಒಂದು ಪೇಪರಲ್ಲಿ ಬರ್ಕೊಂಡು ಇದನ್ನ ನಾಳೆಯಿಂದನೇ ಅಥವಾ ಬೇಗ ಸಿಕ್ಕರೆ ಇವತ್ತು ರಾತ್ರಿ ಮಲಗೋದಕ್ಕಿಂತ ಮುಂಚೆನೆ ನನ್ನ ವಿಡಿಯೋ ಸಿಕ್ತು ಅಂತ ಹೇಳಿದ್ರೆ ಇವತ್ತಿಂದನೇ ಈ ಒಂದು ಪ್ರೇಯರ್ನ ಮಾಡಕ್ಕೆ ಶುರು ಮಾಡಿ. ನಿಮ್ಮ ಮನಸ್ಸು ಫಸ್ಟ್ ಕ್ಲಿಯರ್ ಆಗ್ತಾ ಬರುತ್ತೆ, ಹಾಗೆಯೇ ನಿಮ್ಮ ಲೈಫಿಗೆ ಬಂದಂತ ಹರ್ಡಲ್ಸ್ ಕ್ಲಿಯರ್ ಆಗ್ತಾ ಬರುತ್ತೆ. ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡಿದಂತ ಅಪರಾಧಕ್ಕೆ ಕ್ಷಮೆ ಕೂಡ ಸಿಗ್ತಾ ಹೋಗುತ್ತೆ. ಇದನ್ನ ನೀವು ಮಾಡ್ತಾ ಹೋಗಿ ತುಂಬಾ ತುಂಬಾ ಪವರ್ಫುಲ್ ಆಗಿರುವಂತ ಒಂದು ಪ್ರೇಯರ್ ಅಂತಾನೆ ಹೇಳ್ತೀನಿ. ನನ್ನ ಓಲ್ಡ್ ವಿಡಿಯೋಸ್ನ ನೀವು ಸರ್ಚ್ ಮಾಡಬಹುದು. ಹೋ ಓಪನ್ ಓಪನೋ ಒಂದು ಲವ್ ಅಂಡ್ ರಿಲೇಶನ್ಶಿಪ್ಪಿಗೂ ಒಂದಿದೆ, ಹಾಗೆ ಪ್ರೇಯರೇ ಇದೆ. ನಿಮ್ಗೆ ಯಾರಿಗೆಲ್ಲ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋರು ನನ್ನ ಒಂದು ಚಾನಲ್ಗೆ ಹೋಗಿ ನೀವು ವಿಸಿಟ್ ಮಾಡಿದ್ರೆ ಹೋ ಓಪನ್ ಪ್ರೇಯರ್ನ ನೀವು ಆನ್ ಮಾಡಿಕೊಂಡು ಜಸ್ಟ್ ನಿಮಗೆ ಯಾರಿಗೆ ಕ್ಷಮೆ ಕೇಳಬೇಕು, ಯಾರಿಗೆ ನೀವು ಒಂದು ಥ್ಯಾಂಕ್ಸ್ ಅನ್ನ ಹೇಳಬೇಕು, ಯಾರನ್ನ ನೀವು ಒಂದು ಒಳ್ಳೆಯ ಸಂಬಂಧದಲ್ಲಿ ನೀವು ನೋಡ್ಬೇಕು ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಕೊಡೋ ಅಂತ ಈ ಪ್ರೇಯರ್ನ ಮಾಡ್ತಾ ಹೋಗಿ. ಇಲ್ಲ ನನ್ನ ಚಾನಲ್ ಅಲ್ಲೇ ಆ ಒಂದು ನಿಮಗೆ ವಿಡಿಯೋ ಸಿಗುತ್ತೆ, ಅದನ್ನ ನೀವು ಪ್ರೇಯರ್ ಮಾಡ್ತಾ ಹೋಗಿ ಆನ್ ಮಾಡಿಕೊಂಡು 21 ಡೇಸ್ ಅಲ್ಲಿ ನಿಮಗೆ ಇರೋ ಅಂತ ಎಲ್ಲ ತರದ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗುತ್ತೆ.
ಹೋ ಓಪೋನೋ ಪೋನೋ ತುಂಬಾನೇ ಪವರ್ಫುಲ್ ಆಗಿರುವಂತ ಈ ಒಂದು ಮಂತ್ರವನ್ನ ನೀವು ಮಿಸ್ ಮಾಡ್ದೇನೆ ಮಾಡಿ ಅಂತಾನೆ ಹೇಳ್ತಾ ಇದ್ದೀನಿ. ತುಂಬಾ ತುಂಬಾ ಹೈ ವೋಲ್ಟೇಜ್ ಇರುವಂತ ಮಂತ್ರ, ಎಲ್ಲರಿಗೂ ರಿಸಲ್ಟ್ ಕೊಟ್ಟಿರುವಂತ ಮಂತ್ರ. ಹಾಗಾದ್ರೆ ಈ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ನನಗೆ ಹೈಪ್ ಕೊಡೋದನ್ನ ಮರಿಬೇಡಿ. ಮತ್ತೆ ಮುಂದೊಂದು ಒಳ್ಳೆಯ ಒಂದು ವೇದಿಕ್ ಸ್ವಿಚ್ ವರ್ಡ್ ಒಂದಿಗೆ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಹೋಗಿ ಬರಲ್ಲ. ನಮಸ್ಕಾರ.